ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿಯ ಪ್ರಸಿದ್ಧ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ಬಿಕಾಂ 3ನೇ ಸೆಮಿಸ್ಟರ್ನ ಎನ್ಎಸ್ಎಸ್ ವಿದ್ಯಾರ್ಥಿನಿ ನಿಶಾ ರಾಣಿ ಚಂದ್ರಕಾಂತ್ ದೇವಿಕತ್ ಅವರು ಎನ್ಎಸ್ಎಸ್ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲೂ ಮೈ ಭಾರತ್ನ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದರಿಂದ ಜನವರಿ 26ರಂದು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಭಾರತ ಸರ್ಕಾರದ ಯುವಜನ ಸೇವೆಯ ಇಲಾಖೆಯ ವತಿಯಿಂದ ಆಹ್ವಾನ ಮಾಡಲಾಗಿದೆ. ಕಳೆದ 5 ದಿನಗಳ ಹಿಂದೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೋಳ ಗ್ರಾಮದಲ್ಲಿ ನಡೆದ ವೀರಭದ್ರೇಶ್ವರ ದೇವಸ್ಥಾನದ ಹುಂಡಿ ಕಳ್ಳತನ ಪ್ರಕರಣ ಸಂಬಂಧಿಸಿದಂತೆ 5 ದಿನ ಬಳಿಕ ದೇವಸ್ಥಾನದ ಹುಂಡಿ ಪತ್ತೆಯಾಗಿದೆ. ಕಳೆದ ಸೋಮವಾರ ದುಷ್ಕರ್ಮಿಗಳು ಹುಂಡಿ ಸಮೇತ ಹಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ರು. ಇದೀಗ ಹುಂಡಿ ಪತ್ತೆಯಾಗಿದ್ದು ಕಳ್ಳರು ಹುಂಡಿಯಲ್ಲಿನ ಹಣ ದೋಚಿಕೊಂಡು ಕಂದಗೋಳ ಗ್ರಾಮದ ಹೊರವಲಯದ ರಸ್ತೆ ಪಕ್ಕದಲ್ಲಿ ಹುಂಡಿ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. ರಸ್ತೆ ಪಕ್ಕದಲ್ಲಿದ್ದ ಹುಂಡಿಯನ್ನು ಕಂಡು ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾವರ್ಲಿಗೆ ಬರ್ತಲ್ಲ ಮನೆಗೆ ಬರ್ತಾನೆ. ಕಲಬುರಗಿಯಲ್ಲಿ ರೈಲ್ವೆ ವಿಭಾಗದ ಸ್ಥಾಪನೆಗೆ ಆಗ್ರಹಿಸಿ ಕಲಬುರಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನೇತೃತ್ವದಲ್ಲಿ ನಗರದ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ರೈಲು ತಡೆಗೆ ಮುಂದಾದ ಹೋರಾಟಗಾರರನ್ನು ಪೊಲೀಸರು ರೈಲ್ವೆ ನಿಲ್ದಾಣದ ಹೊರಗಡೆ ತಡೆದರು. ಈ ವೇಳೆ ಪ್ರತಿಭಟನಾ ನಿರತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಒಂದು ಧರಣಿ ಪ್ರತಿಭಟನೆ ನೀಡಲಾಗಿದೆ ರೈಲ್ವೆ ಡಿವಿಷನ್ ಸಲುವಾಗಿ. ಇದೊಂದು ರೈಲ್ವೆ ಡಿವಿಷನ್ 1984ರಲ್ಲಿ ಸರೀನ್ ಕಮಿಟಿಯಲ್ಲಿ ಘೋಷಿಸಿತು. ಇನ್ನೂವರೆಗೆ ನಮ್ಮ ಭಾಗಕ್ಕೆ ಆಗಿಲ್ಲ. ಇದೊಂದು ದೊಡ್ಡ ಅನ್ಯಾಯ ನಮ್ಮ ಭಾಗಕ್ಕೆ ಮಾಡಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ಜೊತೆಗೆ ಸೇರಿ ಈ ಮೊದಲೇ ನಮ್ಮ ಹಿಂದುಳಿದ ಭಾಗ ಅಂತ ಹೇಳ್ತಾ ಇದ್ದಾರೆ. ಈ ಭಾಗಕ್ಕೆ ಡೆವಲಪ್ ಮಾಡಬೇಕು. ರೈಲ್ವೆ ಡಿವಿಷನ್ ಬರೋದ್ರಿಂದ ಭಾಳಷ್ಟು ಸೌಲಭ್ಯಗಳು ನಮ್ಮಲ್ಲಿ ಉಂಟಾಗುತ್ತೆ. ಅದೇ ಥರ ನಮ್ಮೆಲ್ಲ ಜನರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ಅದೇ ಥರ ವ್ಯಾಪಾರ ಮತ್ತು ಇಂಡಸ್ಟ್ರಿಗಳು ಜಾಸ್ತಿ ಬರುತ್ತೆ. ಅದಕ್ಕೆ ಇದು ಭಾಳ ಅವಶ್ಯಕವಾಗಿದ್ದ ರೈಲ್ವೆ ಡಿವಿಷನ್ ಇದೆ. ಆಮೇಲೆ ಸೋಲಾಪುರ ಡಿವಿಷನ್ಗಿಂತ ಜಾಸ್ತಿ ಸೋಲಾಪುರ ಡಿವಿಷನ್ನಲ್ಲಿ ಕಲಬುರಗಿ ಮತ್ತು ಯಾದಗಿರಿಯಿಂದಲೇ ಜಾಸ್ತಿ ರೆವೆನ್ಯೂ ಜನರೇಟ್ ಆಗ್ತಾ ಇದೆ. ಕಲಬುರಗಿಯಲ್ಲಿ ಉದ್ಯಾನವನದ ಜಾಗ, ಕೆರೆ ಜಾಗ, ಸರ್ಕಾರಿ ಜಾಗವನ್ನು ಒತ್ತುವರಿಯಾಗಿದೆ. ಕಲ್ಯಾಣ ಕರ್ನಾಟಕ 371J ಕಲಂ ತಿದ್ದುಪಡಿ ಹೋರಾಟ ಸಮಿತಿ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕಲಬುರಗಿ ನಗರದಲ್ಲಿ ಉದ್ಯಾನವನದ ಜಾಗ, ಕೆರೆ ಜಾಗ, ಸರ್ಕಾರಿ ಜಾಗವನ್ನು ಒತ್ತುವರಿಯಾಗಿದೆ. ಬ್ರಹ್ಮಪುರ ಸರ್ವೆ ನಂಬರ್ 74ರಲ್ಲಿ ಅನಧಿಕೃತವಾಗಿ ಪೆಟ್ರೋಲ್ ಬಂಕ್ ನಿರ್ಮಿಸಿ 35 ಫ್ಲಾಟ್ಗಳನ್ನು ನಿರ್ಮಿಸಲಾಗಿದೆ ಎಂದು ದೂರಿ ಅವರು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಸರ್ಕಾರಿ ಜಾಗವನ್ನು ಮರಳಿ ಪಡೆಯುವಂತೆ ಆಗ್ರಹಿಸಿದರು. ಏನು ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಇವತ್ತು ಕೊಳ್ಳೆ ಹೊಡೆಯುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ವಿಷಾದನೀಯವಾಗಿದೆ. ಯಾಕಂದ್ರೆ ಇವತ್ತು ಪಬ್ಲಿಕ್ ಗಾರ್ಡನ್ ಜಾಗಗಳನ್ನ, ಸರ್ಕಾರಿ ಗೈರಾಣಿ ಜಾಗಗಳನ್ನ, ಗೋಮಾಳಗಳನ್ನ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಬಂಡವಾಳಶಾಹಿಗಳು ತಮ್ಮ ಅಧಿಕಾರದ ಮತ್ತು ತಮ್ಮ ವರ್ಚಸ್ಸನ್ನು ಉಪಯೋಗಿಸಿಕೊಂಡು ಇವತ್ತು ಆ ಆಸ್ತಿ ಪಾಸ್ತಿಗಳನ್ನ, ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಕಬ್ಜೆಗೆ ತಗೊಂಡು ಇವತ್ತು ದೊಡ್ಡ ದೊಡ್ಡ ಬಂಡವಾಳಗಳನ್ನ ಹೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಏನು ಸಂಬಂಧಪಟ್ಟಂತ ಅಧಿಕಾರಿಗಳದಾರ, ಇವತ್ತು ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ
ಇವತ್ತು ತಹಸೀಲ್ ಕಚೇರಿ ಆಗಿರಬಹುದು, ಆಮೇಲೆ ಗ್ರಾಮ ಪಂಚಾಯತಿಗಳಾಗಿರ್ಬೋದು. ಇವರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಏನು ಒಬ್ಬ ಬಡ ಬಗ್ಗರು ಇವತ್ತು ಏನು ಲಾಸ್ಟ್ ಇಯರ್ ಅಲ್ಲಿ ಡಬ್ರಾಬಾದ್ ಕ್ಲಾಸ್ ಅಲ್ಲಿ 2030 ಅಲ್ಲಿ ಯಾರೋ ಒಬ್ಬರಿಂದ ಮೋಸ ಹೋಗಿ ಜನಸಾಮಾನ್ಯರು ಒಂದು ಸಣ್ಣ ಸಣ್ಣ ಗುಡಿಸಲುಗಳು ಹಾಕೊಂಡಿದ್ರು. ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು, ಪೊಲೀಸರು ಎಲ್ಲರೂ ಹೋಗಿ ಇವತ್ತು ದಬ್ಬಾಳಿಕೆ ಮಾಡಿ ಅದನ್ನ ಡೆಮಾಲಿಷ್ ಮಾಡಿ ಅದನ್ನ ತೆರವುಗೊಳಿಸಿ ಯಾವುದೋ ಒಬ್ಬ NGO ಅದಕ್ಕೆ ಕೊಟ್ಟುಬಿಟ್ರು. ಆದ್ರೆ ಇವತ್ತು ಸರ್ಕಾರದಿಂದ ಏನಿವತ್ತು ನಾನಿವತ್ತು ಎವಿಡೆನ್ಸ್ ಜೊತೆಗಿದ್ದೀನಿ. ಏನಂದ್ರೆ ಇವತ್ತು ಸರ್ಕಾರ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಯೋಜನಾ ನಿರ್ದೇಶಕರು ಇವರೆಲ್ಲರೂ ಕೂಡ್ಕೊಂಡು ಒಂದು ತನಿಖೆಯನ್ನು ಮಾಡ್ತಾರೆ. ಯಾವುದಂದ್ರೆ ಇವತ್ತು ಸರ್ವೆ ನಂಬರ್ 74 ಬ್ರಹ್ಮಪುರ್ ಅಲ್ಲಿ ಅನಧಿಕೃತವಾಗಿ 35 ಪ್ಲಾಟ್ಗಳನ್ನು ನಿರ್ಮಾಣ ಮಾಡಿ ಆ ಪ್ಲಾಟ್ಗಳಿಗೆ ಸಂಬಂಧಿಸಿದಂತೆ ಏನು ಅಲ್ಲಿ ಅದು ಪಾರ್ಕ್ ಜಾಗ ಇರುತ್ತೆ. ಆ ಪಾರ್ಕ್ ಜಾಗದಲ್ಲಿ 7,800 ಸ್ಕ್ವೇರ್ ಫೀಟ್ ಅಲ್ಲಿ ಪೆಟ್ರೋಲ್ ಬಂಕ್ ಅನ್ನು ನಿರ್ಮಾಣ ಮಾಡ್ತಾರೆ. ಮಂಗಳೂರು ಕಲರ್ಸ್ ಯೂನಿಸೆಕ್ಸ್ ಸಲೂನ್ ಮೇಲೆ ದಾಳಿ ನಡೆಸಿದ ರಾಮ್ ಸೇನಾ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಪ್ರಸಾದ್ ಅತ್ತಾವರ್ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ರಾಮ್ ಸೇನಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರಾಮ ಸೇನಾ ಕಾರ್ಯಕರ್ತರು ಸಲೂನ್ನಲ್ಲಿ ಆಕ್ರಮಣ, ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿತ್ತು. ಆದರೆ ವಿನಾಕಾರಣ ಪ್ರಸಾದ್ ಅತ್ತಾವರನ್ನು ಬಂಧಿಸಲಾಗಿದ್ದು 24 ಗಂಟೆಯೊಳಗೆ ಬಿಡುಗಡೆ ಮಾಡದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸುವುದಾಗಿ ರಾಮ್ ಸೇನಾ ಕಾರ್ಯಕರ್ತರು ಎಚ್ಚರಿಕೆ ನೀಡಿದರು. ಹಿಂದೂ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಲೇಬೇಕು. ಹಿಂದೂ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಲೇಬೇಕು. ಪ್ರಸಾದ್ ಅತ್ತಾವರನ್ನ ಬಿಡುಗಡೆ ಮಾಡಲೇಬೇಕು. ಪ್ರಸಾದ್ ಅತ್ತಾವರನ್ನ ಅವರಿಗೆ ಬಿಡುಗಡೆ ಮಾಡಲೇಬೇಕು. ಪ್ರಸಾದ್ ಅತ್ತಾವರನ್ನ ಅವರಿಗೆ ಬಿಡುಗಡೆಗೊಳಿಸಲೇಬೇಕು. बोलो भारत माता, गंगा माता की जय, गो माता की जय, सनातन हिंदू धर्म की जय भवानी, जय शिवाजी, बोलो भारत माता की जय, भ्रष्ट सरकार के नारक सरकार के भ्रष्ट सरकार के बोलो भारत माता की जय श्री राम, जय श्री राम, जय श्री राम, जय श्री राम, जय श्री राम. ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಕಲಬುರಗಿ ವತಿಯಿಂದ ನಗರದಲ್ಲಿ ಸಂವಿಧಾನ ಸನ್ಮಾನ ಮತ್ತು ಸಂವಿಧಾನ ಬದಲಿಸಿದ್ದು ಯಾರು ಎಂಬ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಕಲಬುರಗಿ ನಗರದ SN ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಸಂವಿಧಾನ ಸನ್ಮಾನ ಮತ್ತು ಸಂವಿಧಾನ ಬದಲಿಸಿದ್ದು ಯಾರು ಎಂಬ ಪುಸ್ತಕ ಲೋಕಾರ್ಪಣೆ ಸಮಾರಂಭವನ್ನು ರಾಜ್ಯಸಭಾ ಸದಸ್ಯರು, ಬಿಜೆಪಿಯ OBC ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ K. ಲಕ್ಷ್ಮಣ್ ಅವರು ಉದ್ಘಾಟಿಸಿದರು. ಗಣ್ಯರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಭಾರತದ ಸಂವಿಧಾನ ಗ್ರಂಥ ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಗಣ್ಯರಿಂದ, ಅದೇ ರೀತಿ ರಾಜ್ಯ ಹಿಂದೂಡ N. ಮಹೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಬೇಕು. ಒಂದು ತಮ್ಮ ಬಳಿ ಒಂದು ಕಳಕಳಿ ವಿನಂತಿ. ಗುರುವಿನ ಬಳೆ ಶಿಷ್ಯ ಶ್ರೀ ಶಿವಯೋಗ ರತ್ನ ಕೆಂಚ ವೃಷಭೇಂದ್ರ ಶಿವಾಚಾರ್ಯರು ತಮ್ಮ ಆರಾಧ್ಯ ಗುರು ಪರಮ ಪೂಜ್ಯ ವಾಕ್ ಸಿದ್ಧಲಿಂಗ ಶ್ರೀ ಕೆಂಚ ಬಸವ ಶಿವಾಚಾರ್ಯರು ಹಿರೇಮಠ
ಕಾಸರಬೋಸ್ಗಾಗೆ ಪಾದಯಾತ್ರೆ ಬೆಳೆಸಿದರು. ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಕೆಂಚ ವೃಷಭೇಂದ್ರ ಹಿರೇಮಠದಿಂದ ಜೇವರ್ಗಿ ತಾಲೂಕಿನ ಆಲೂರು ಶ್ರೀಮಠದಿಂದ ಜವಳಗ ಮುತ್ಕೋಡ್ ಗ್ರಾಮಗಳ ಮುಖಾಂತರ ಸಿದ್ಧಿಪುರುಷ ಪರಮ ಪೂಜ್ಯಲಿಂಗ ಶ್ರೀ ಕೆಂಚ ಬಸವ ಶಿವಾಚಾರ್ಯರ 11ನೆಯ ಪುಣ್ಯ ಸ್ಮರಣೆ ನಿಮಿತ್ತ ಕಾಸರಬೋಸ್ಗ ಗ್ರಾಮಕ್ಕೆ ಪಾದಯಾತ್ರೆ ಬೆಳೆಸಿದರು.